ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ನೋಡಿ ರಜನಿಕಾಂತ್ ಅವರು ಬಸ್ ಕಂಡಕ್ಟರ್ ಆಗಿದ್ದರು. ಅವರು ಇವತ್ತು ಒಂದು ಪಿಕ್ಚರ್ಗೆ ಅಥವಾ ಒಂದು ಮೂವಿಗೆ 150 ಕೋಟಿ ಸಂಭಾವನೆಯನ್ನು ಪಡಿತಾ ಇದ್ದಾರೆ. ಸೊ ಅವ್ರಿಗೆ ಯಾವ ರೀತಿಯಲ್ಲಿ ಅದೃಷ್ಟ ಇದೆ, ಯಾವ ರೀತಿಯಲ್ಲಿ ಒಂದು ಅಸ್ಟ್ರಾಲಜಿಕಲ್ ಪ್ರಿಡಿಕ್ಷನನ್ನು ನಾವು ಅವರ ಜಾತಕದ ಮೂಲಕ ನೋಡೋಣ, ಹಾಗೂ ಪಾಮಿಸ್ಟ್ರಿ ಮೂಲಕನೂ ಇಫ್ ಪಾಸಿಬಲ್ ಅದನ್ನು ಗಮನಿಸೋಣ ಅಂತ ಹೇಳ್ಬೋದು. ನೋಡಿ, ಪಾಮಿಸ್ಟ್ರಿನಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳೋದು ನಿಮಗೆ, ನೋಡಿ, ಕಿರುಬೆರಳು ಆಲ್ಮೋಸ್ಟ್ ಗುರು ಬೆರಳಿನ ಒಂದು ಸಮಾನವಾಗಿ ಇರೋವಂಥದ್ದನ್ನು ಕಾಣ್ತೀವಿ. ದಟ್ ಮೀನ್ಸ್ ಕಿರುಬೆರಳು ಗುರು ಬೆರಳಿನ ಒಂದು ಸಮ ಇರೋಷ್ಟು ತುಂಬ ಹೈಟಾಗಿ ತುಂಬ ಉದ್ದವಾಗಿರುತ್ತೆ. ಯಾರಿಗೆ ಕಿರುಬೆರಳು ಉದ್ದವಾಗಿರುತ್ತೆ ಅವರು ನಿಜಕ್ಕೂ ತುಂಬ ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು. ಸೊ ನೋಡಿ, ಇನ್ನು ಆ ಒಂದು ಒಳಗಡೆ ಈ ಒಂದು ಕೈನ ನಾವು ನೋಡಿದರೆ ನೋಡಿ, ಭಾಗ್ಯ ರೇಖೆ ಚಂದ್ರ ಪರ್ವತದಿಂದ ಶುರುವಾಗಿರುತ್ತೆ. ಸೊ ಅವರು ಸಹ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಹಾಗೆ ಮುಖ್ಯವಾಗಿ ಇವರ ಒಂದು ಜಾತಕವನ್ನು ಇವತ್ತು ನಾನು ನಿಮಗೆ ಪರಿಶೀಲಿಸಿ ಮಾಡಿ ಹೇಳ್ತಾ ಇದ್ದೀನಿ. ನೋಡಿ, ಇದು ಇವರ ಜಾತಕ. ನೋಡಿ, ಲಗ್ನ ಸಿಂಹ ಲಗ್ನ. ಯಾರಿಗೇ ಆಗಲಿ ಲಗ್ನ ಸಿಂಹ ಲಗ್ನ ಆಗಿದ್ದಾಗ ವ್ಯಕ್ತಿ ತುಂಬ ಒಂದು ಚಾರ್ಮಿಂಗ್ ಕ್ಯಾರೆಕ್ಟರ್ ಇರ್ತಾರೆ ಅಂತ ಹೇಳ್ಬೋದು. ಅಂದರೆ ತುಂಬ ಒಂದು ಆಕರ್ಷಕ ವ್ಯಕ್ತಿತ್ವ ಇರುತ್ತೆ. ನೋಡಿ, ಲಗ್ನಾಧಿಪತಿ ಕೇಂದ್ರದಲ್ಲಿ ಕೂತಿರುವಂಥದ್ದು, ಲಗ್ನಾಧಿಪತಿ ಸ್ಟ್ರೆಂತ್ ತುಂಬ ಮುಖ್ಯ ಆಗುತ್ತೆ. ಲಗ್ನಾಧಿಪತಿ ಕೇಂದ್ರದಲ್ಲಿ ಕೂತಿರುವಂಥದ್ದು ಹಾಗೂ ಲಗ್ನಾಧಿಪತಿ ಕೂತಿರುವಂಥ ಮನೆ ನೋಡಿ, ಅದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಯಾರು ಅಧಿಪತಿ ಅಂದರೆ ಮಂಗಳಾಧಿಪತಿ. ನೋಡಿ, ಮಂಗಳ ಸೂರ್ಯನಿಗೆ ತುಂಬ ಉತ್ತಮವಾದಂಥ ಫ್ರೆಂಡ್ ಅಂತ ಹೇಳ್ಬೋದು. ಯಾಕಂದರೆ ಇವು ಸೂರ್ಯ ರಾಜ ಆದರೆ ಮಂಗಳ ಸೇನಾಪತಿ ಇದ್ದಾಗೆ. ಸೊ ಹಾಗಾಗಿ ರಾಜನಿಗೂ ಮತ್ತು ಸೇನಾಪತಿಗೂ ತುಂಬ ಒಳ್ಳೆಯ ರಿಲೇಷನ್ಶಿಪ್ ಇರುತ್ತೆ. ಹಾಗೂ ಈ ಒಂದು ಮಂಗಳನ ಮನೆಯಲ್ಲಿ ಸೂರ್ಯ ತುಂಬ ಕಂಫರ್ಟಬಲ್ ಆಗಿ ಕಾಣ್ತಾನೆ ಅಂತ ಹೇಳ್ಬೋದು. ಆದರೆ ನೋಡಿ, ಸೂರ್ಯ ಮೆಲಿಫಿಕ್ ಪ್ಲಾನೆಟ್ ಇರೋದ್ರಿಂದ ಫಸ್ಟ್ ಹಾಫ್ ಆಫ್ ದಿ ಲೈಫ್ ಅಂದರೆ ಜೀವನದ ಮೊದಲಾರ್ಧ ತುಂಬ ಕಷ್ಟದಲ್ಲಿ ಇವರು ಕಳೀತಾರೆ. ಯಾರಿಗೇ ಆಗಲಿ ಸೂರ್ಯ 4, 7 ಅಥವಾ 10ನೇ ಮನೆಯಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಯೂಶುವಲ್ ಆಗಿ ಅವರು ಪ್ರಾರಂಭಿಕ ಜೀವನ ಅಂದರೆ ಮೊದಲಾರ್ಧ ಜೀವನ ತುಂಬ ಕಷ್ಟದಲ್ಲಿ ಕಳೀತಾರೆ ಅಂತ ಹೇಳ್ಬೋದು. ಬಟ್ ನೆಕ್ಸ್ಟ್ ಅವರ ಲೈಫು ತುಂಬ ಅಪ್ಲಿಫ್ಟ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ನೋಡಿ, ಲಗ್ನಕ್ಕೆ ಒಂದು ಗುರುವಿನ ದೃಷ್ಟಿ ಇರುವಂಥದ್ದನ್ನು ಕಾಣಿಸ್ತದೆ. ಸೊ ಲಗ್ನಕ್ಕೆ ಗುರುವಿನ ದೃಷ್ಟಿ, ಗುರು ಸರ್ವಾಧಿಕ ಶುಭ ಗ್ರಹ. ಅದರಲ್ಲೂ ಈ ಒಂದು ಸಿಂಹ ರಾಶಿಗೆ ನೋಡಿ 5ನೇ ಮನೆ ಅಂದರೆ ತ್ರಿಕೋನಾಧಿಪತಿಯಾಗಿ 7ನೇ ಮನೆಯಲ್ಲಿ ಕೂತ್ಕೊಂಡು ಲಗ್ನವನ್ನು ನೋಡ್ತಾ ಇದ್ದಾನೆ. ಸೊ ಲಗ್ನ ತುಂಬ ಸ್ಟ್ರಾಂಗ್ ಮಾಡ್ತಾನೆ ಅಂತ ಹೇಳ್ಬೋದು. ಯಾರಿಗೇ ಆಗಲಿ ಲಗ್ನ ತುಂಬ ಸ್ಟ್ರಾಂಗ್ ಇದ್ದಾಗ ವ್ಯಕ್ತಿ ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಆಗ್ತಾರೆ ಅಂತ ಹೇಳ್ಬೋದು. ಸೊ ಅದು ಸಾಲದು ಅಂತ ನೋಡಿ, ಇಲ್ಲಿ ಈ ಒಂದು ಹೌಸ್ ಆಫ್ ಕ್ರಿಯೇಟಿವಿಟಿ ಅಂದರೆ ಈ ಒಂದು ಕ್ರಿಯಾಶೀಲತೆ ಅಥವಾ ಸೃಜನಶೀಲತೆ ಮನೆ ಶುಕ್ರ ಮತ್ತು ಬುಧ. ಶುಕ್ರ ನೋಡಿ, ಅದು ಆ್ಯಕ್ಟಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ ಕೆರಿಯರ್ಗೆ ತುಂಬ ಅದ್ಭುತವಾದಂಥ ಒಂದು ಇದು ಅಂತ ಹೇಳ್ಬೋದು. ಮತ್ತು ಬುಧ ಆ್ಯಕ್ಟಿಂಗ್ ಕೆರಿಯರ್ಗೆ ಬೇಕಾದಂಥ ಬುದ್ಧಿವಂತಿಕೆಯನ್ನು ಸಹ ಕೊಡ್ತಾನೆ ಅಂತ ಹೇಳ್ಬೋದು. ನೋಡಿ, 5ನೇ ಮನೆಯಲ್ಲಿ ಉತ್ತಮವಾದಂಥ ಗ್ರಹಗಳಿರೋದು ಇವರ ಆ್ಯಕ್ಟಿಂಗ್ ಕೆರಿಯರ್ನ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ನಾವು 6ನೇ ಮನೆಗೆ ಹೋಗೋಣ. ನೋಡಿ, ಇಲ್ಲಿ 12ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಕೂತಿರುವಂಥದ್ದು ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ರಾಜಯೋಗ ಅಂದ್ರೇ ತುಂಬ ಗ್ರೇಟು. ವಿಪರೀತ ರಾಜಯೋಗ ಅಂದರೆ ರಾಜಯೋಗದ 10ರಷ್ಟು ಪವರ್ಫುಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಚಂದ್ರನ ಪ್ಲೇಸ್ಮೆಂಟ್ ತುಂಬ ಉತ್ತಮ. ಅದು ಸಾಲದು ಅಂತ ಇಲ್ಲಿ ನೋಡಿ, ಮಾರ್ಸ್ ಅಂದರೆ ಮಂಗಳ ಏನಿದೆ, ಮಂಗಳ ಉಚ್ಚ ಸ್ಥಾನದಲ್ಲಿ ಕೂತಿರುವಂಥದ್ದು. ಯಾರಿಗೆ ಆಗಲಿ ಮಂಗಳ ಎನರ್ಜಿಗೆ ಕಾರಕ ಅಂತ ಹೇಳ್ಬೋದು. ಸೊ ಎನರ್ಜಿ ಅಂದರೆ ಶಕ್ತಿ ಅಂದರೆ ಒಂದು ಸ್ಟ್ರೆಂತ್ ಈ ಒಂದು ಗ್ರಹದಿಂದ ಬರುತ್ತೆ ಅಂತ ಹೇಳ್ಬೋದು. ಸೊ ಮಂಗಳ ಬಂದು 6ನೇ ಮನೆಯಲ್ಲಿ ಕೂತ್ಕೊಂಡು ಶತ್ರು ನಾಶವನ್ನು ಮಾಡ್ತಾ ಇರೋದನ್ನು ಕಾಣಿಸುತ್ತೆ. 6ನೇ ಮನೆಗೆ ಗೊತ್ತಿದೆ ನಿಮಗೆ, ರೋಗ ಋಣ ಶತ್ರು ಅಂತ. ಈ ಮೂರನ್ನು
ತುಂಬ ಸ್ಟ್ರಾಂಗಾಗಿ ಡೆಸ್ಟ್ರಾಯ್ ಮಾಡುವಂಥ ಒಂದು ಗ್ರಹ ಮಾರ್ಸು. ಸೊ ಹಾಗಾಗಿ ಇದು ಸಹ ಇವರ ಒಂದು ಎಬಿಲಿಟಿನ, ಇವರ ಸ್ಟ್ರೆಂತನ್ನು, ಇವರ ಅನ್ಕಂಡೀಷನಲ್ ಒಂದು ಎನರ್ಜಿಯನ್ನು ತೋರಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು 2ನೇ ಮನೆಯಲ್ಲಿ ಶನಿ ಮತ್ತು ಕೇತು ಅಂತ ಇರೋದಿಲ್ಲ. ಶನಿ ನೋಡಿ ಇದಕ್ಕೆ 6 ಮತ್ತು 7ನೇ ಮನೆ ಅಧಿಪತಿ, ಅಂದರೆ ನ್ಯೂಟ್ರಲ್ ಪ್ಲಾನೆಟ್ ಆಗ್ತದೆ. 1 ಪಾಸಿಟಿವ್ ಹೌಸ್ 7, 6 ನೆಗೆಟಿವ್ ಹೌಸ್. 7 ಪಾಸಿಟಿವ್ ಹೌಸ್ ಅಂತಲೂ ಕರೆಯೋಕ್ಕಾಗಲ್ಲ ಅದನ್ನು. ಸೊ ಈ 2 ಅಷ್ಟು ಒಂದು ಪಾಸಿಟಿವ್ ಹೌಸ್ ಅಲ್ಲ. ಬಟ್ ಶನಿ ಬಂದು 2ನೇ ಮನೇಲಿ ಕೂತಿರೋದ್ರಿಂದ ವ್ಯಕ್ತಿಗೆ ತುಂಬ ಒಂದು ಬಾಲ್ಯವನ್ನು ತುಂಬ ಕಷ್ಟದಲ್ಲಿ ಕಳೆಯುತ್ತೆ. 2ನೇ ಮನೆ ಅಂದ್ರೇ ಬಾಲ್ಯ, 2ನೇ ಮನೆ ಅಂದ್ರೇ ಅವರ ಒಂದು ಮನೆ ಅಂತ ಹೇಳ್ಬೋದು. ಇದು ತುಂಬ ಕಷ್ಟದ ವಾತಾವರಣದಲ್ಲಿ ಇವರು ಬೆಳೀತಾರೆ ಅಂತ ಹೇಳ್ಬೋದು. ಕೇತು ಬೇರೆ ಇರೋದ್ರಿಂದ ಇವರ ಮನೆಗೆ ಡಿಸ್ಕನೆಕ್ಟ್ ಆಗ್ತಾರೆ. ಅಂದರೆ ಇವರು ಆ ಒಂದು ಮನೆಯಲ್ಲಿ, ಆ ಒಂದು ಫ್ಯಾಮಿಲಿನಲ್ಲಿ ಎಷ್ಟೋ ಬಾರಿ ಇವರು ಒಂದು ತುಂಬ ತೃಪ್ತಿಯಾಗಿರೋದನ್ನು ಕಾಣೋದಿಲ್ಲ. ಅಂದರೆ 2ನೇ ಮನೆ ತಮ್ಮ ಒಂದು ಫ್ಯಾಮಿಲಿ ಆಗಿರೋದ್ರಿಂದ ಇವರು ಫ್ಯಾಮಿಲಿ ಜೊತೆ ಡಿಸ್ಕನೆಕ್ಟ್ ಆಗಿರ್ತಾರೆ. ಅಂದರೆ ನಿಮ್ಗೆ ಗೊತ್ತಿದೆ, ರಜನಿಕಾಂತ್ ಅವರ 2ನೇ ಮನೆ ಒಂದು ಪ್ರೈಮರಿ ಎಜುಕೇಷನ್ ಅಂತ ಕರೀತಾರೆ. ಇವ್ರಿಗೆ ವಿದ್ಯಾಭ್ಯಾಸ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅಂದರೆ ಸುಮಾರು SSLCವರೆಗೂ ಓದಿ PUCನಲ್ಲಿ ಫೇಲ್ ಆಗ್ತಾರೆ. ಸೊ ಹೀಗೆ ಪ್ರಾರಂಭಿಕ ಎಜುಕೇಷನ್ ಸಹ ಇವ್ರಿಗೆ ಅಷ್ಟು ಒಂದು ಪಾಸಿಟಿವ್ ಆಗಿ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಆ ನಂತರ ಲೈಫಲ್ಲಿ ಮತ್ತು ಇದರಲ್ಲಿ 2ನೇ ಶನಿ ಎಲ್ಲಿರುತ್ತೆ ಆ ಒಂದು ಭಾಗದಲ್ಲಿ ಇವರಿಗೆ ಸಮಸ್ಯೆ. ಶನಿ ಮತ್ತು ಕೇತು ಇಬ್ಬರು ಸಮಸ್ಯೆನ ಕೊಡುವಂತಾಗುತ್ತೆ. ಸೊ ಹಣಕಾಸಿನ ವಿಚಾರದಲ್ಲಿ ಇವರು ಅಷ್ಟು ಕೋಟಿಗಳಿದ್ರೂ ಸಹ ಸ್ವಲ್ಪ ಶಿಸ್ತನ್ನು ಮೇಂಟೈನ್ ಮಾಡಿ, ಎಲ್ಲಿ ಶನಿ ಇರ್ತಾನೆ ಆ ಒಂದು ಭಾಗವನ್ನು ಶಿಸ್ತು ಮೇಂಟೈನ್ ಮಾಡಿದರೆ ಮಾತ್ರ ಆ ಒಂದು ಜೀವನ ಉದ್ಧಾರ ಆಗುತ್ತೆ. ಇಲ್ಲ 2ನೇ ಮನೆಯಲ್ಲಿ ನಮಗೆ ಹಣ ಇದೆ, ಹೇಗೆ ಬೇಕಾದ್ರೆ ಹಾಗೆ ಖರ್ಚು ಮಾಡೋಣ ಅಂತ ಹೋದರೆ ಮುಗೀತು ಅವರ ಲೈಫ್. ಸೊ ಹಾಗಾಗಿ ಇಲ್ಲಿ ಶಿಸ್ತು ತುಂಬ ಮುಖ್ಯ ಆಗುತ್ತೆ. ಮತ್ತು ಕೇತು ಡಿಟ್ಯಾಚ್ಮೆಂಟನ್ನು ತೋರಿಸುತ್ತೆ. ಅವ್ರಿಗೆ ಅಷ್ಟು ಹಣ ಇದ್ದರೂ ಸಹ ಹಣಕ್ಕೆ ಅಟ್ಯಾಚ್ ಆಗೋದಿಲ್ಲ. ಇವರು ವರ್ಷಕ್ಕೆ 2-3 ಸಾರಿ ಹಿಮಾಲಯ ಪರ್ವತದಲ್ಲಿ ಹೋಗಿ ಸಾಮಾನ್ಯ ಮನುಷ್ಯನ ಥರ ತಪಸ್ಸು ಮಾಡ್ತಾರೆ ಅಂತ ಹೇಳ್ಬೋದು. ಇವ್ರಿಗೆ ತನ್ನಲ್ಲಿ ತುಂಬ ಹಣ ಇದೆ ಅನ್ನುವಂಥ ಗರ್ವ ಸಹ ಇಲ್ಲ. ಅದಕ್ಕೆ ಅಟ್ಯಾಚ್ ಆಗಿರೋದಿಲ್ಲ. ಅದಕ್ಕೆ ಡಿಟ್ಯಾಚ್ ಆಗಿ ಲೈಫನ್ನು ಲೀಡ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ರಾಹು ನೆಗೆಟಿವ್ ಪ್ಲಾನೆಟ್. ಆ್ಯಕ್ಚುಲಿ ನೆಗೆಟಿವ್ ಪ್ಲಾನೆಟ್ ಇನ್ ನೆಗೆಟಿವ್ ಹೌಸ್ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. 8ನೇ ಮನೆ ಆಯುಸ್ಥಾನ ಅಂತಲೂ ಕರೀತಾರೆ. ರಾಹು 8ನೇ ಮನೆಯಲ್ಲಿ ಕೂತಿರೋದು, ಶನಿ ಆಯುಸ್ಥಾನವನ್ನು ನೋಡ್ತಾ ಇರೋದು. ಶನಿ ಆಯುಕಾರಕ ಅಂತ ಹೇಳ್ಬೋದು. ಹಾಗಾಗಿ ಶನಿ ಆಯುಸ್ಥಾನವನ್ನು ನೋಡ್ತಾ ಇರೋದು ಅವರ ಆಯಸ್ಸನ್ನು ವೃದ್ಧಿ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹೀಗೆ ಈಚ್ ಆ್ಯಂಡ್ ಎವ್ರಿ ಪ್ಲಾನೆಟರಿ ಪೊಸಿಷನ್ ತುಂಬ ಪಾಸಿಟಿವ್ ಆಗಿರೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ನೆಕ್ಸ್ಟ್ ದಶಾಭುಕ್ತಿನ ನೋಡೋದಾದರೆ ನೋಡಿ, ಇವರ ಒಂದು ಹುಟ್ಟಿದಾಗ ಚಂದ್ರ ಭುಕ್ತಿ ಅಂದರೆ ವಿಪರೀತ ರಾಜಯೋಗ 1958ರವರೆಗೂ ಇತ್ತು. ಆನಂತರ ಮಂಗಳ 1965ರವರೆಗೆ ಮಂಗಳ ಇತ್ತು. ಅಂದರೆ ಇದು ಅಷ್ಟೇ ತುಂಬ ಸ್ಟ್ರಾಂಗ್ ಯೋಗ ಅಂತ ಹೇಳ್ಬೋದು. ಅಂದರೆ ಸ್ಪೋರ್ಟ್ಸ್ ಮತ್ತು ಇದು ಒಂದು ಮಂಗಳ ತುಂಬ ಎನರ್ಜಿ ಕಾರಕ ಆಗಿರೋದ್ರಿಂದ ಅದು ತುಂಬ ಸೊಗಸಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ರಾಹು ದಶೆ. ರಾಹು 8ನೇ ಮನೆಗಿರೋದ್ರಿಂದ 1983ರವರೆಗೂ ಇವರು ಬಹಳಷ್ಟು 80ರವರೆಗೂ ತುಂಬ ಸ್ಟ್ರಗಲ್ ಮಾಡಿದರು. ಇನ್ನೇನು ರಾಹು ದಶೆ ಎಂಡ್ ಆಗ್ತಾ ಇರಬೇಕಾದ್ರೆ ತುಂಬ ಪಾಸಿಟಿವ್ ರಿಸಲ್ಟನ್ನು ಇವರು ಕಂಡ್ರು ಅಂತ ಹೇಳ್ಬೋದು. ಅಂದರೆ 80ರಿಂದ ಇವರ ಜೀವನ ಬಹಳ ಅದ್ಭುತವಾದಂಥ ಟ್ರಾನ್ಸ್ಫಾರ್ಮೇಷನನ್ನು ಆಯಿತು ಅಂತ ಹೇಳ್ಬೋದು. ಇನ್ನು ಗುರು ದಶೆನಲ್ಲಂತೂ ಅದ್ಭುತವಾದಂಥ ಯಶಸ್ಸನ್ನು ಇವರು ಕಾಣ್ತಾರೆ. ಯಾಕಂದರೆ ಗುರು 5ನೇ ಮನೆಗೆ ಅಧಿಪತಿ, ಅಂದರೆ ಕ್ರಿಯೇಟಿವಿಟಿಗೆ ಅಧಿಪತಿ, ಮತ್ತು ಗುರು 7ನೇ ಮನೆಗೆ ಬೇರೆ ಕೂತಿರೋದ್ರಿಂದ ಪಬ್ಲಿಕ್ ಸಪೋರ್ಟ್ ಸಹ ತುಂಬ ಚೆನ್ನಾಗಿ ಸಿಕ್ಕಿ ಇಲ್ಲಿ ಈ ಒಂದು ಪಬ್ಲಿಕ್ ಸಪೋರ್ಟ್ 99ರವರೆಗೂ ಅತ್ಯುತ್ತಮವಾದಂಥ ಇದನ್ನು ಮಾಡಿದ್ದಾರೆ. ಮತ್ತು ಶುಕ್ರ ಶನಿ 1999ರಿಂದ 2018ರವರೆಗೂ ಶನಿ ಇತ್ತು. ಅದು ಅಷ್ಟೊಂದು ಪ್ರೋಗ್ರೆಸಿವ್ ಪೀರಿಯಡ್ ಅಲ್ಲ. 18ರ ನಂತರ ಬುಧ ಬಂದಿದೆ ನೋಡಿ. ಬುಧ ನಿಮಗೆ ಗೊತ್ತಿದೆ ಬುಧ ಎಲ್ಲಿದೆ ಅಂತ, 5ನೇ ಮನೆಯಲ್ಲಿ. 18ರಿಂದ 35ರವರೆಗೂ ಲೈಫ್ ತುಂಬ ಚೆನ್ನಾಗಿರುತ್ತೆ. ಜೀವನದಲ್ಲಿ ತುಂಬ ಇನ್ನೂ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ತಾ, ಈ ಒಂದು ಜಾತಕ ತುಂಬ ಅದ್ಭುತವಾಗಿದೆ, ವ್ಯಕ್ತಿ ಇನ್ನೂ ಇಂಟರ್ನ್ಯಾಷನಲ್ ಫೇಮ್ ಸಹ ಹೊಂದುತ್ತಾರೆ ಅಂತ ಹೇಳ್ತಾ, ನಿಮ್ಮ ಜಾತಕದಲ್ಲಿ ಈ ಥರ ಕಾಂಬಿನೇಷನ್ಸ್ ಇದೆಯಾ ಅಂತ ತಿಳ್ಕೊಬೇಕಾ? ಹಾಗಾದರೆ ನನಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.